ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಕೆಲವೊಮ್ಮೆ ಯಾರೋ ಎಲ್ಲೋ ಕೂತು ಮಾಡುವ ಟ್ರೋಲ್ ಅಥವಾ ಟೀಕೆ ಒಬ್ಬರ ಜೀವಕ್ಕೆ ಸಂಚಕಾರ ಆಗುತ್ತೆ. ಕ್ಷಣ ಮಾತ್ರಕ್ಕೆ ಸಿಗುವ ಲೈಕ್ ಹಾಗೂ ಕಮೆಂಟ್ಗೆ ಕೆಲವರು ವೈಯಕ್ತಿಕ ಜೀವನವನ್ನೇ ಕಂಟೆಂಟ್ ಆಗಿ ತಗೋತಾರೆ. ಆದರೆ ಈ ಟೀಕೆ ಒಬ್ಬರ ಬದುಕನ್ನೇ ಅಂತ್ಯಗೊಳಿಸಿಬಿಡಬಹುದು ಅನ್ನೋದಕ್ಕೆ ಇವತ್ತಿನ ಈ ಸ್ಟೋರಿನೇ ನೇರ ನಿದರ್ಶನ. ಟ್ರೋಲ್ ಟೀಕೆಗೆ ಮಹಿಳೆಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಚೆನ್ನೈನ ಅಪಾರ್ಟ್ಮೆಂಟ್ ಒಂದರ ಮೇಲ್ಛಾವಣಿಯಲ್ಲಿ ಆಕಸ್ಮಿಕವಾಗಿ ಮಗು ಸಿಲುಕಿಕೊಂಡಿತ್ತು. ಆ ಮಗುವನ್ನ ಸ್ಥಳೀಯರ ನೆರವಿನಿಂದ ರಕ್ಷಿಸಲಾಗಿತ್ತು. ಆದ್ರೀಗ ಆ ಮಗುವಿನ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಈ ಮಗುವನ್ನ ರಕ್ಷಣೆ ಮಾಡಿದ ರೀತಿಗೆ ಎಲ್ಲರೂ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಜೊತೆಗೆ ತಾಯಿಯ ನಿರ್ಲಕ್ಷ್ಯವೇ ಮಗು ಮೇಲ್ಛಾವಣಿಗೆ ಬರಲು ಅಲ್ಲಿಂದ ಬೀಳಲು ಕಾರಣ ಅಂತ ಟೀಕೆಗಳು ವ್ಯಕ್ತವಾಗಿತ್ತು. ಈ ಟೀಕೆಗೆ ಮನನೊಂದ ಮಗುವಿನ ತಾಯಿ ರಮ್ಯಾ ನೇಣಿಗೆ ಶರಣಾಗಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಮಗು ಬಿದ್ದ ಘಟನೆಗೆ ತಾಯಿ ರಮ್ಯಾನೇ ಕಾರಣ ಅಂತ ಟೀಕಿಸಿದ್ದರಿಂದಲೇ ನೊಂದಿದ್ದಂತಹ ಆಕೆ ಇವತ್ತು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವುದು ತಿಳಿದು ಬಂದಿದೆ. ಇನ್ನು ಗಾಯಕಿ ಚಿನ್ಮಯಿ ಶ್ರೀಪಾದ್ ಅವರು, ನಟ ಪ್ರಶಾಂತ್ ನಂತವರು ಈ ತಾಯಿಯ ಸಾವಿಗೆ ಕಾರಣ ಅಂತ ಟ್ವೀಟ್ ಮಾಡಿದ್ದಾರೆ. ಮಗುವಿನ ತಾಯಿ ರಮ್ಯಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈಗ ಸಂಭ್ರಮವನ್ನ ಪಡಿ ಅಂತ ಗಾಯಕಿ ಚಿನ್ಮಯಿ ಶ್ರೀಪಾದ್ ಟ್ವೀಟ್ ನಲ್ಲಿ ಬರೆದುಕೊಂಡಿದ್ದಾರೆ. ನೋಡಿದ್ರಲ್ಲ, ಯಾರೋ ಎಲ್ಲೋ ಕೂತು ತಮಾಷೆಗಾಗಿ ಮಾಡುವಂತಹ ಟ್ರೋಲ್ ಅಥವಾ ಸತ್ಯಾಂಶ ತಿಳಿಯದೆ ಮಾಡುವಂತಹ ಟೀಕೆಗಳು ಅದ್ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ. ಸದ್ಯ ಈ ದುರಂತದಿಂದ ತಾಯಿಯನ್ನ ಕಳೆದುಕೊಂಡಂತಹ ಆ ಕೂಸು ತಬ್ಬಲಿಯಾಗಿದೆ ಅನ್ನೋದಂತೂ ದುರಂತ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.